ವೆಲ್ಕಮ್ ಬ್ಯಾಕ್. ಹರ್ಷ ಕೊಲೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಒತ್ತಾಯ ಮಾಡಿದ್ದಾರೆ. ತನಿಖೆ ಆಗದೆಯೇ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಖಂಡಿಸಿದ್ದಾರೆ ಕೂಡ. ಇದಕ್ಕೆ ಉತ್ತರ ಕೊಟ್ಟರು ಸಿಎಂ. ತನಿಖೆ ಆಗ್ತಾ ಇದೆ, ಸಿದ್ದರಾಮಯ್ಯನವರ ತರ್ಕ ಬಿಟ್ಟೇ ಮಾತಾಡ್ತಾರೆ ಅಂತ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ. ಅವರಿಬ್ಬರು ಏನು ಮಾತಾಡಿದ್ರು ಬರೀ ನೋಡಿ. ನಾವು ಅಹಿಂಸೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಯಾರದೇ ಕೊಲೆ ಆದರೂ ಕೂಡ ಕೊಲೆ ಮಾಡಿದವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಯಾರೇ ಕೊಲೆ ಮಾಡಿರಲಿ, ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ. ಹರ್ಷ ಅಂತಕ್ಕಂಥ ಒಬ್ಬ ಯುವಕಂದು ಕೊಲೆ ಆಗಿದೆ. ಕಾರ್ನಲ್ಲಿ ಬಂದು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಅಂತೇಳಿ ಟಿವಿನಲ್ಲೆಲ್ಲ ಬರ್ತಾ ಇದೆ. ತಪ್ಪಿತಸ್ಥರು ಯಾರೇ ಇದ್ರು ಕೂಡ, ಆರೋಪಿಗಳು ಯಾರೇ ಇದ್ರು ಕೂಡ, ಅವ್ರಿಗೆ ಕೊಲೆ ಮಾಡದವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಅವ್ರು ಯಾವುದೇ ಜನ ಯಾರೇ ಮಾಡಿರಲಿ, ಯಾವುದೇ ಸಂಘಟನೆಯವ್ರು ಮಾಡಿರಲಿ, ಯಾರೇ ಮಾಡಿರಲಿ, ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು. ಶಿವಮೊಗ್ಗದಲ್ಲೇ ನಡೆದಿದೆ ಇದು. ಯಡಿಯೂರಪ್ಪನವರು, ಈಶ್ವರಪ್ಪನವರು ಇರ್ತಕ್ಕಂಥ ಜಿಲ್ಲೆಯಲ್ಲಿ ನಡೆದಿದೆ. ಹೋಮ್ ಮಿನಿಸ್ಟರ್ ಅದೇ ಜಿಲ್ಲೆಯವರು. ವಾಟ್ ಡಸ್ ಇಟ್ ಇಂಡಿಕೇಟ್? ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಾಳಾಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಕ್ಕೆ ಇವ್ರು ಜವಾಬ್ದಾರರಲ್ಲ, ಸರ್ಕಾರ ಜವಾಬ್ದಾರರಲ್ವಾ? ಹೋಮ್ ಮಿನಿಸ್ಟರ್ ಜವಾಬ್ದಾರರಲ್ವಾ? ಜಿಲ್ಲಾ ಮಂತ್ರಿ ಈಶ್ವರಪ್ಪನವರು ಜವಾಬ್ದಾರರಲ್ವಾ? ಅವನ ಹೆಸರೇ ಹಿಂದೂ ಹರ್ಷ. ನಮ್ಮ ಸಂಘಟನೆಯ ಕಾರ್ಯಕರ್ತನ ಒಂದು ಕೊಗ್ಗಲೆ ಆಗಿದೆ. ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಹಲವಾರು ಸುಳ್ಳುಗಳು ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಅತಿ ಶೀಘ್ರದಲ್ಲಿಯೇ ಯಾರ್ಯಾರು ಕೊಲೆ ಮಾಡಿದ್ದಾರೆ ಅವರ ಬಂಧನ ಆಗ್ತದೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಈ ಮಧ್ಯೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಅಲ್ಲಿ ಪೊಲೀಸರು ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ನಾನು ಪ್ರಕ್ಷಬದ್ಧವಾಗಿರುವಂಥ ಈ ವಾತಾವರಣದಲ್ಲಿ ಶಿವಮೊಗ್ಗದ ಮಹಾಜನತೆಗೆ ಮತ್ತು ಸುತ್ತಮುತ್ತಲಿನ ಮಹಾಜನತೆಗೆ ಪ್ರಾರ್ಥನೆ ಮಾಡ್ತೇನೆ. ಇದಕ್ಕೆ ನ್ಯಾಯಸಮ್ಮತವಾಗಿ ಮತ್ತು ಶೀಘ್ರದಲ್ಲಿಯೇ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ನಾವು ಶಿಕ್ಷೆಯನ್ನು ಕೊಡೋದಕ್ಕೆ ಎಲ್ಲ ರೀತಿಯ ಕ್ರಮ ತೆಗೆದುಕೊಳ್ತೇವೆ. ಯಾರೂ ಕೂಡ ಉದ್ಯೋಗಕ್ಕೆ ಒಳಗಾಗಬಾರ್ದು, ಶಾಂತಿಯನ್ನು ಕಾಪಾಡಬೇಕೆಂದು ವಿನಂತಿಯನ್ನು ನಾನು ಮಾಡ್ತೀನಿ. ಹರ್ಷ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ ಸಮರ ಜೋರಾಗಿ ನಡೀತಾ ಇದೆ. ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಬನ್ನಿ ನೋಡೋಣ. ಶಿವಮೊಗ್ಗದಲ್ಲಿ ನಮ್ಮ ಒಬ್ಬ ಬಹಳ ಒಳ್ಳೆ ಕಾರ್ಯಕರ್ತ, ಸಜ್ಜನ, 22-23 ವರ್ಷದ ಹುಡುಗ, ಮದುವೆನೂ ಕೂಡ ಆಗಿಲ್ಲ, ತುಂಬ ಪ್ರಾಮಾಣಿಕ. ಅವನಿಗೆ ನಿನ್ನೆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ಮುಸಲ್ಮಾನರ ಬಾಲ ಬಿಚ್ಚಿರಲಿಲ್ಲ. ಮೊನ್ನೆ ಈ ಧ್ವಜದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಇಳಿಸಿ ಭಗವಾ ಧ್ವಜವನ್ನು ಏರಿಸಿದ್ದಾರೆ. 50 ಲಕ್ಷ ಶಾಲ್ಗಳನ್ನು, ಕೇಸರಿ ಶಾಲನ್ನು ಸೂರತ್ತಿಂದ ತಂದು ಹಂಚಿದ್ದಾರೆ. ಆ ಲಾರಿಗಳು ನನಗೆ ಗೊತ್ತು. ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಏನು ಹೇಳಿಕೆ ಕೊಟ್ಟರೋ ಅದು ಈ ಮುಸಲ್ಮಾನ್ ಗೂಂಡಾಗಳಿಗೆ ಒಂದು ರೀತಿಯ ಕುಮ್ಮಕ್ಕೆ ಸಿಕ್ಕಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ರೀತಿ ಗೂಂಡಾಗಿರಿನ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅದನ್ನು ದಮನ ಮಾಡ್ತೇವೆ. ಯಾವ ಆ ಯುವಕರಿಗೆ ಆ ಕೊಲೆ ಆಗಿದೆ, ಅವ್ರ ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲವನ್ನೂ ಕೂಡ ನಾವೇ ನಮ್ಮ ಸಂಘಟನೆಯಿಂದಲೇ ಅದರ ಜವಾಬ್ದಾರಿ ತಗೊಂಡು ಅದನ್ನು ಮಾಡ್ತೀವಿ. ಆದರೆ ಒಂದು ತುಂಬ ನೋವಿನಿಂದ ಹೇಳ್ತೇನೆ, ಇಷ್ಟು ಧೈರ್ಯ ಗೂಂಡಾಗಳಿಗೆ, ಮುಸಲ್ಮಾನ್ ಗೂಂಡಾಗಳಿಗೆ ಬಂದರೆ, ಯಾಕೆಂದರೆ ಅದು ಶಿವಮೊಗ್ಗ ನಗರದವರು ಅಥವಾ ಹೊರಗಡೆಯಿಂದ ಬಂದಿರೋರು ಈ ತನಿಖೆಯಿಂದ ಆಗಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಗೃಹ ಮಂತ್ರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಅದ್ರ ಬಗ್ಗೆ ಏನೇನು ತನಿಖೆ ಆಗಬೇಕು ಅಂತ. ತನಿಖೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ತನಿಖೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಈ ರೀತಿ ಗೂಂಡಾಗಿರಿ ಶಿವಮೊಗ್ಗದಲ್ಲಿ ಯಾವುದೇ ಕಾರಣಕ್ಕೂ ಮುಂದುವರೆ ವಿಚಾರಿಸ್ತಾ ಇದ್ದೀನಿ. ನಾನು ಯಾವುದೇ ಆಗಿರಲಿ ತನಿಖೆ ಆಗಬೇಕು. ಕೂಡಲೇ ತಪ್ಪಿತಸ್ಥರನ್ನ ರಕ್ಷಣೆ ಮಾಡೋಂಥ ವ್ಯವಸ್ಥೆ ಆಗಬಾರ್ದು. ಕಾನೂನು ಕ್ರಮ ಕೈಗೊಳ್ಳಬೇಕು, ಶಾಂತಿ ಕಾಪಾಡಬೇಕು, 144 ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಯಾವ ಥರದ ಫರ್ದರ್ ಇದರಿಂದ ಬೇರೆಯವರು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಎಂತಕ್ಕಾಗಿದೆಯೋ ಏನಾಗಿದೆಯೋ ನಮಗೆ ಅದು ಇನ್ನೂ ವಿಚಾರ ಸರಿಯಾಗಿ ತಿಳಿದಿಲ್ಲ ನನಗೆ. ಯಾರೇ ಆಗಿದ್ದರೆ, ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು.
ಶಿವಮೊಗ್ಗ ಶಾಂತಿ ಇರಬೇಕು, ರಾಜ್ಯ ಶಾಂತಿ ಇರಬೇಕು. ಕುವೆಂಪು ಈ ರಾಜ್ಯ ಶಾಂತಿಯ ತೋಟ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿಂದನೇ ಈ ಶಾಂತಿ ತೋಟ ಕದಲ್ತಾ ಇದೆಯಲ್ಲ, ಅದಕ್ಕೆ ನಾವು ಖಂಡಿಸ್ತಾ ಇದೀವಲ್ಲ. ಇದು ಆಗಬಾರ್ದು. ಅದಕ್ಕೆ ನಾವು ಸ್ಟಾರ್ಟಿಂಗ್ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಬಹಳ ಮುಖ್ಯ. ಇದೇ ನಮ್ಮ ತತ್ವ. ಅದಕ್ಕೋಸ್ಕರ ನಾವು ಬಡ್ದಾಡ್ತಾರೆ. ಸಂಗಮೇಶ್ ಕೂಡ ನಾನು ವಿಚಾರಿಸ್ತಾ ಇದ್ದೆ. ನಾನು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಂತ್ರಿ ಆಗಿರ್ತಕ್ಕಂಥ ಈಶ್ವರಪ್ಪನವರ ಈ ಹೇಳಿಕೆ ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸಲು ಮಾಡತಕ್ಕಂಥ ಪ್ರಯತ್ನ. ಇನ್ನು ಪೊಲೀಸ್ನವರು ತನಿಖೆ ಮಾಡಿಲ್ಲ, ಇನ್ನು ಸರಿಯಾಗಿ FIR ಹಾಕಿಲ್ಲ. ಪೊಲೀಸ್ ಅವರ ತನಿಖೆ ಮಾಡ್ದೇನೆ ಇವರು ಯಾವ ರೀತಿಯಾಗಿ ಅದನ್ನು ಹೇಳ್ತಾ ಇದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಇದು ಅವ್ರದ್ದು ಸ್ಥೂಲ ಕಲ್ಪನೆ. ಅಂದರೆ ಇವರ ದೊಡ್ಡ ವಿನ್ಯಾಸ, ಡಿಸೈನ್ ಇದೆ ಇವ್ರದ್ದು. ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಏನೇ ಗಲಭೆಗಳಾದ್ರೂ ಸಹ ಅದಕ್ಕೆ ಕೋಮು ಬಣ್ಣವನ್ನು ಕೊಟ್ಟು ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯನ್ನು ಕೆಡವಿ ಯಾರನ್ನೋ ಒಬ್ಬರನ್ನ ಖಳನಾಯಕನಾಗಿ ಮಾಡ್ತಕ್ಕಂಥ ಪ್ರಯತ್ನ ಈ ಈಶ್ವರಪ್ಪನವ್ರಿಗೇನು ಹೊಸದಲ್ಲ. ಇದ್ರ ಮೊದಲು ಗ್ರ್ಯಾಂಡ್ ಸ್ಟೈನ್ ಮತ್ತು ಆ ಸಣ್ಣ 6 ವರ್ಷ 7 ವರ್ಷ ಮಕ್ಕಳು ಕೂಡ ಕೊಲೆ ಆದಾಗ ಅದ್ವಾನಿಯವ್ರು ಹೇಳ್ಬಿಟ್ಟಿದ್ರು ಅವ್ರು ಯಾರೂ ತಪ್ಪಿಸ್ತಾರಲ್ಲ ಅಂತ ಹೇಳಿ. ಆ ಕೊಲೆ ಮಾಡಿದಂಥ ದಾರಾ ಸಿಂಗ್ಗೆ ಗಲ್ಲಿಗೆ ಡೆತ್ ಪೆನಾಲ್ಟಿ ಆಯಿತು. ಈಗ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇದೇ ರೀತಿ ಶಿವಮೊಗ್ಗದಲ್ಲೂ ಸಹ ಮೊದಲು ಸಹ ಕೊಲೆ ನಡೆದಿತ್ತು. ಆಗಲೂ ಸಹ ಇದೇ ರೀತಿ ಆಪಾದನೆ ಮಾಡಿ ಅದು ಮುಸ್ಲಿಂ ಅಂತ ಹೇಳಿದ್ರು. ಕಡೆಗೆ ನೋಡಿದಾಗ ಅದು ಅದರಲ್ಲಿದ್ದವರು ಅಪರಾಧಿಗಳು ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಆಯಿತು. ಈಶ್ವರಪ್ಪನವ್ರದ ಒಂದೇ ಒಂದು ಕೆಲಸ, ಅವರ ತಪ್ಪುಗಳನ್ನು ಮತ್ತು ಅವರ ವಿಫಲತೆಗಳನ್ನು ದಾರಿ ತಪ್ಪಿಸಲು, ಜನಗಳ ದಾರಿ ತಪ್ಪಿಸಲು ಈ ಒಂದು ರೀತಿಯ ಹೇಳಿಕೆಯಲ್ಲಿ ಕೊಡ್ತಕ್ಕಂಥದ್ದು ಈಶ್ವರಪ್ಪನವ್ರಿಗೆ ಶೋಭೆ ತರ್ತಕ್ಕಂಥಲ್ಲ. ಈಗಾಗಲೇ ನಾವು ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ. ಅವ್ರು ರಾಜೀನಾಮೆ ಕೊಟ್ಟೇ ಕೊಡಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಪೊಲೀಸರಿಗೆ ಮೀರಿ ಇವರು ಯಾರಲ್ಲ, ಸಂವಿಧಾನದ ಮೀರಿ ಇವರು ಯಾರೂ ಅಲ್ಲ. ಪೊಲೀಸವ್ರು ತನಿಖೆ ಆಗದೆ ಇವರ ಆ ಒಂದು ಆಪಾದನೆ ಮಾಡ್ತಕ್ಕಂಥದ್ದು ರಾಜ್ಯದಲ್ಲಿ ಶಾಂತಿ ಕಳಿಸ್ತಕ್ಕಂಥ ಕೆಲಸಕ್ಕೆ ಪೂರಕವಾಗಿ ಎಲ್ಲ ರೀತಿಯ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಪ್ರಚೋದನಕಾರಿಯಾದ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಈ ಒಂದು ಈಶ್ವರಪ್ಪನವರ ತತ್ಕ್ಷಣವೇ ಅವ್ರನ್ನ ರಾಜ್ಯಪಾಲರು ಬರ್ಖಾಸ್ತು ಮಾಡಬೇಕು. ಒಬ್ಬ ರಾಷ್ಟ್ರ ದ್ರೋಹ ಮಾಡಿದಂತಹ ಆರೋಪಿ ಈಶ್ವರಪ್ಪ ಹೇಳಿಕೆ ಖಂಡನೀಯ. ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ. ಆದರೆ ಇನ್ನು ರಿಪೋರ್ಟ್ ಕೂಡ ಬಂದಿಲ್ಲ, ಯಾರು ಮಾಡಿಂದ ಗೊತ್ತಾಗಿಲ್ಲ, ಸದನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಹೇಳಿಕೆ, ಇದೆಲ್ಲ ನಮ್ಗೆ ಗೊತ್ತು. ಮಾನಸಿಕ ಅವರ ಚಿಂತನೆ ಯಾವ ರೀತಿಯಲ್ಲಿ ಅಲ್ಪಸಂಖ್ಯಾತ ವಿರೋಧಿ ಭಾವನೆಗಳು ಎತ್ತು ತೋರಿಸುತ್ತೆ. ಯಾರು ತಪ್ಪು ಮಾಡೋಕ್ಕೂ ಶಿಕ್ಷೆ ಆಗಲಿ. ಆದರೆ ಇಡೀ ಸಮಾಜದ ಬಗ್ಗೆ ಹೇಳಂತಹ ಹೇಳಿಕೆ ಅದೊಂದು ಬಾಲಿಶ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ನಾವು. ಅವ್ರಿಗೆ ಆಗಲೇ ಗೊತ್ತಿದೆ, ಯಾವಾಗ ಸದನ ನಡೆಯುವಾಗ ಯಾವುದೇ ಒಂದು ಹೇಳಿಕೆ ಕೊಡಬಾರ್ದು. ಆ ಸದನದಲ್ಲಿ ಹೇಳಿಕೆ ಕೊಡಬೇಕು ಹೊರತು ಆಚೆ ಹೇಳಬಾರ್ದು. ಅದು ಈಗಾಗಲೇ ಇದೇ ರೀತಿ ಮಾಡಿಕೊಡುವಂತಹ ಈಶ್ವರಪ್ಪನವರು ಇವತ್ತು ಒಂದು ದೇಶದ್ರೋಹದ ಆರೋಪ ಕೂಡ ಎದುರಿಸ್ತಾ ಇದ್ದಾರೆ.